ಕಾಲ ಈ ರೇಸನಕ್ಕಿಲೆ ಬರೀ ಕಲ್ಲೆಯ. ಹೌದಾ ಅದೇ ಯಮುನೆ ಬಾರಿ ಎಲ್ಲೋತಿದ್ಯಾ? ಮಂಗಲಕ್ಕ ಇಲ್ವೇ? ನಾ ಇಲ್ಲಿ ನಮ್ಮ ಮನೆ ಆಕಳು ಬರ್ಲಿಲ್ವೇ, ಅದಕ್ಕೆ ಇಲ್ಲಿ ಗುಡ್ಡಿ ಬದಿಗೆ ಹೋಗ್ಬರುವ ನೋಡ್ದಿ ಎಲ್ಲ ಅದೇ ಹೊಡ್ಕೊ ಬರುವ ಹೇಳಿ. ಅಲ್ವೇ ಇವತ್ತಿಂದ ಈ ಕ್ರಿಕೆಟ್ ಮ್ಯಾಚ್ ಶುರು ಅಂತಲ್ಲ, ಧಾರಾವಾಹಿ ನೋಡುದಿಲ್ಲ ಎಂಥದ್ದು ಇಲ್ಲ. ಎಂತದ ಈಗ ಶುರು ಹಚ್ಕೊಂಡ್ರಲ್ಲೇ ಈ ಸಲ ಕಪ್ಪು ನಮ್ದಂತೆ ಚರ್ಗಿ ನಮ್ದಂತೆ ಎಂತದ. ನಮ್ಮ ಮನೆಯವ್ರ ಕೆಲವೊಂದು ಹಂಡಿ ತಂದು ಕೊಡಿ ಅಂದೆ, ಇನ್ನೂವರೆಗೆ ತಂದು ಕೊಡ್ಲಿಲ್ಲ. ಹೋದ್ಸಲ ಕಪ್ಪು ಸಿಕ್ಕದಂತೆ, ಈಗ ಮತ್ತೊಂದ್ಸಲ ಕಪ್ಪು ಬೇಕಂತೆ ಈ ಸಲ ಇವ್ರಿಗೆ RCB ಅವ್ರಿಗೆ. ಹಾಂ ಅಲ್ವೇ? ಹೌದೇ ಇವ್ರು MLAಗಳಿಗೆ ಎಲ್ಲವ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋಗೋಕೆ ಟಿಕೆಟ್ ಕೊಡ್ತಾರಂತಲೇ. ಹೌದು, ನಮಗೂ ಒಂದೊಂದು TV ಕೊಟ್ರೆ ಆಗೋದಿಲ್ಲ ಇವರು, ನಾವು ಬೇರೆ ಧಾರಾವಾಹಿ ನೋಡ್ಕೊಂಡು ಕೂರ್ತಿರು ಹೆಂಗಸರು. ಈಗ ಗಂಡಸರ ಕ್ರಿಕೆಟ್ ಮ್ಯಾಚ್ ನೋಡ್ಕೊಳ್ಬೇಕಾಗಿತ್ತು ಅಲ್ವೇ. ನಾವು ನಮ್ಮದು ಈ ಉತ್ತರ ಕನ್ನಡದವರು ಆಸ್ಪತ್ರೆ ಬೇಕು ಅಂತ ಹೇಳಿದ್ರೆ ಇದು ಸ್ವಲ್ಪ ವರ್ಷ ಅಲ್ಲ ಆಸ್ಪತ್ರೆ ಬೇಕು ಅಂತ ಹೇಳೋಕತ್ತಿ, ಇನ್ನೂ ಒಂದು ಆಸ್ಪತ್ರೆ ಕೊಡಲ್ಲ. ಅವ್ರು MLA ಕ್ರಿಕೆಟ್ ಮ್ಯಾಚ್ ನೋಡೋಕೆ ಟಿಕೆಟ್ ಕೇಳಿದೆ, ಅವ್ರಿಗೆಲ್ಲ ಕೊಟ್ಬಿಟ್ರು. ಹೌದು, ಯಾವ ನಮ್ಮ ನೀನು ಮಾರೀತಿ. ಹೌದೇ? ಅದಕ್ಕೆ ನಾನು ಈ ಮುಂದೊಂದ್ಸಲ ಎಲೆಕ್ಷನ್ ನಿಲ್ವ ಮಾಡಿದೆ, ಪಂಚಾಯತಿ ಇಲೆಕ್ಷನ್ಗೆ. ನೀವು ಓಟ್ ಹಾಕ್ತಿಲ್ಲ ನನಗೆ? ನಾನು ಹಿಂಗೆ ಓಟ್ ಹಾಕ್ತೀನಿ, ನಾ ಓಟ್ ಹಾಕ್ದೆ ಉಳಿತೀನಿ ನಿನಗೆ. ಹಾಂ ಆಯ್ತು ಹಂಗಾರೆ ನೀನಿತ್ಕ ನಾನು ಇದು ಸೆಕ್ರೆಟ್ರಿ ಹತ್ರ ಪಂಚಾಯತಿದು. ನಮ್ಗೆ ಒಂದು TV ಕೇಳುವ, ನಾವು ಹೋಗಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೇಳಿ ನಮ್ಗೊಂದು TV ಬೇಕು ಕೇಳುವ. ಹೌದು, ನಾವೆಲ್ಲ ಹೆಂಗಸರು ಸೇರ್ಕೊಂಡು ಒಂದು ಧಾರಾವಾಹಿ ನೋಡೋಕಾಗ್ತದೆ. ಈಗ MLAಗಳಿಗೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಟಿಕೆಟ್ ಕೊಟ್ರಂತೆ, ನಮಗೆ ಕೊಡುವುದಿಲ್ಲ. ಆಗೋದು ನಾ ಬತ್ತೆ ಕತ್ಲೆ ಆಯ್ತು ಮಾರೀತಿ. ಹೌದು, ನಾ ದನ ನೋಡ್ಕೊ ಬತ್ತೆ. ನೀನು ಆ ಮನೆಯಲ್ಲೇ ಬಾ, ನಾವು ಟಿಕೆಟ್ ಅಂದೇ ಬರ್ತದೆ ಈಗ ಬಾ ಇಲ್ಲಿ ಧಾರಾವಾಹಿನವ್ರು ನೋಡುವ.